ಏನು ರೋಗ ನಿನಗೆ, ಏನು ಯಾವಾಗಲೂ ಮಲಗಿರ್ತೀಯ ಅಂತ ಹೇಳೋರು ಈಗ ಎಷ್ಟು ಚೆನ್ನಾಗಾಗಿದೆ, ಹೌದಾ ಈ ಥರದ್ದು ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ ಸರ್. 3% ವಾಸಿ ಆಯಿತು, 45 ದಿನ ರೆಸ್ಟ್ ಹೇಳಿದ್ರು. ಭಗವಂತನ ದಯೆಯಿಂದ ಈ ಥರ ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗಬೇಕು ಸರ್. ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಅಮರಾವತಿ ಅಂತ ಸರ್. ನಾವು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕ ಹಳ್ಳಿ ಗಟ್ಟಹಳ್ಳಿ ಅಂತ. ನನಗೆ L4 L5 ಅಲ್ಲಿ ಬಳ್ಜಾಗಿದೆ ನರ ಅಂತ ಹೇಳಿದ್ರು. ಒಂದೇ ಅಲ್ಲ ಸರ್, ನನಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತಲೇ ಹೇಳೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಸರ್. ನನಗೆ ಒಂದು ಬಕೆಟ್ ಎತ್ತಬೇಕಾದ್ರೆ ಸೊಂಪಿಂದ ಹಿಡ್ಕೊಳ್ಳೋ ಥರ ಆಯಿತು. ಏನು ಬಿಡು ಮಾಮೂಲಿ ಅಲ್ಲ ಅಂತ ಮಾತ್ರೆ ತೊಗೊಂಡೆ, ಸುಮ್ಮನೆ ಆಗ್ತಾಯಿದ್ದೆ. ತುಂಬ ನೋವು ಬಂದಾಗ ರೆಸ್ಟ್ ಮಾಡೋದು. 8 ವರ್ಷ ಇರ್ಬೋದು ಸರ್. ನೋವು ಅನುಭವಿಸ್ತಾನೇ ಇದ್ದೆ. ಸುಮ್ಮನೆ ನೋವು ಬಂದಾಗ ಅಳ್ತಾ ಇರೋದು, ನೋವಿಗೆ ತುಂಬ ಕಷ್ಟ ಆಗ್ತಿತ್ತು. ಏನು ಮಾಡೋದು ಅಂತ ಆಸ್ಪತ್ರೆಗೆ ಹೋದರೆ ಅವ್ರು ಹೇಳೋರು, ಏನೂ ಮಾಡೋಕ್ಕಾಗಲ್ಲ ಮೇಡಮ್, ಇದು ಆಸ್ಪತ್ರೆಗೆ ಆಪ್ರೇಷನ್ ಮಾಡಿಸ್ಬೇಕು, ಅಥವಾ ಹೀಗೆ ನೀವು ಮಾತ್ರೆ ತೊಗೊಂಡು ಸರಿ ಮಾಡ್ಕೊಳ್ಬೋದು, ಆಗಲ್ಲ ಅದು ನಿಮ್ಮಿಷ್ಟ, ನೋಡಿ ಬೇರೆ ಹಾಸ್ಪಿಟ್ಲಿಗೆ ಹೋಗಂಗಿದ್ರೆ ಹೋಗಿ ಅಂತ ಹೇಳಿದ್ರು. ಏನು ಮಾಡೋದು ಅಂತ ಮತ್ತೆ ಮನೆಯಲ್ಲಿ ತುಂಬ ಕೆಲಸದ ಒತ್ತಡದಿಂದ ಹಂಗೆ ಸಾಧನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಫುಲ್ ಬಲಗಡೆ ಎಲ್ಲ ಜೋಮು ಸರ್. ನಮ್ಮ ಮನೇಲಿ ಅಜ್ಜಿ ಇದ್ರು. ಅಜ್ಜಿನ ಕೇಳಿದ್ರೆ ಹೇಳೋರು, ಏನೋ ಕೆಡಕ್ ಮಾಡಿಬಿಟ್ಟಿದ್ದಾರೆ ಯಾರೋ, ಅದಕ್ಕೆ ಹಿಂಗಾಗುತ್ತೆ, ಎಲ್ಲಾದರೂ ಮಂತ್ರದ ವಾದಿಗಳ ಹತ್ರ ಹೋಗಿ ಅಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳೋರು. ಆಯಿತು, ಅದನ್ನೂ ಮಾಡಿಸಿದ್ವಿ. ಆಸ್ಪತ್ರೆಗೆಲ್ಲ ನೋಡಿಸಿದಾದ್ಮೇಲೆ ಎಡಕೈ ಜೋಮ್ ಸ್ಟಾರ್ಟ್ ಆಯಿತು ಸರ್. ಆವಾಗ ಆಸ್ಪತ್ರೆಗೆ ಹೋದರೆ ಹೇಳಿದ್ರು ಅವರು, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ, ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ರು. ಆಗ ನಮಗೆ ನಮ್ಮ ಅಣ್ಣ ಒಬ್ಬರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅದ್ರ ಬಗ್ಗೆ ಹೇಳಿದ್ರು ಸರ್. ಅವರು ಈ ಥರ ಏನು ಮಾಡೋದು, ಈ ಥರ ಆಗ್ಬಿಟ್ಟಿದೆ ನಮ್ಮ ಮಿಸ್ಸಸ್ಗೆ ಅಂತ ವಿಚಾರಿಸ್ಬೇಕಾದ್ರೆ ಅವ್ರು ಹೇಳಿದ್ರು, ಈ ಥರ ನಾನು ಹೋಗಿ ಬಂದಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಅವ್ರ ಕೈ ಎತ್ತಕ್ಕಾಗ್ತಿರ್ಲಿಲ್ಲ ಅಂತ ಸರ್. ಅವರು ಇಲ್ಲಿಗೆ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಾಗಿದ್ದಾರೆ. ನೋಡು, ನನ್ನನ್ನು ಕರ್ಕೊಂಡೋಗಿ ತೋರಿಸಿದ್ರು, ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ತೋರಿಸಿದ್ರು. ನೋಡಿ ನನಗೆ ಎಷ್ಟು ಚೆನ್ನಾಗಾಗಿದೆ, ಮಾತ್ರ ತುಂಬ ಒಳ್ಳೆ ಟ್ರೀಟ್ಮೆಂಟು, ಹೋಗಿ ಅಂತ ಹೇಳಿದ್ರು. ಅದೇ ಟೈಮ್ಗೆ ನಮ್ಮ ಯಜಮಾನ್ರಿಗೂ ಆ ಥರನೇ ಆಯಿತು. ಆಗ ನಾವು ಬೇರೆಲ್ಲೂ ಹೋಗೋದು ಬೇಡ, ನೋಡೋಣ ಇಲ್ಲಿ ಅಂತ ಒಂದು ನಂಬಿಕೆ ಇಟ್ಟು ಎಲ್ಲ ನಾವು ಪ್ಯಾಕ್ ಮಾಡ್ಕೊಂಡೇ ಬಂದುಬಿಟ್ವಿ ಸರ್. ಬಂದು ಇಲ್ಲಿ ಕೇಳಿದಾಗ ಸರ್ ನೋಡಿ ಒಂದು MRI ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಮ್ಮ ಯಜಮಾನ್ರಿಗೆ ನಿಮ್ಗೆ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮ ಮಿಸ್ಸಸ್ಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳಿದ್ರು. ನಮ್ಗೆ ತುಂಬಾ ನೋವಾಯಿತು. ಸರ್ ವಾಸಿ ಆಗುತ್ತಾ ಸರ್ ಅಂದರೆ, ನಾವಿದ್ದೀವಿ, ನಂಬಿಕೆ ಇಡಿ ಅಂತ ಹೇಳಿದ್ರು ಸರ್. ಆಮೇಲೆ ಅಡ್ಮಿಟ್ ಆದ್ವಿ. ಪೇಷಂಟ್ಸ್ ಎಲ್ಲ ಅವ್ರನ್ನೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ರು, ನಂಗೆ ಆಕ್ಸಿಡೆಂಟ್ ಆಗಿ ಕತ್ತು ತಿರ್ಗ್ಸೋಕ್ಕೆ ಆಗ್ತಿರ್ಲಿಲ್ಲ, ಕೈ ಎತ್ತಕ್ಕೆ ಆಗ್ತಿರ್ಲಿಲ್ಲ, ನೋಡಿ ಈಗ ಎಷ್ಟು ಚೆನ್ನಾಗಾಗಿದ್ದೀನಿ ಅಂತ ಎಲ್ಲ ಹೇಳೋರು. ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ನಾವು ಒಂದಿನ ಟ್ರೀಟ್ಮೆಂಟ್ ನೋಡಿದ್ವಿ, ಏನು ಪರವಾಗಿಲ್ಲ, ನೋಡೋಣ ಅಂತ. ಒಂದು 3 ದಿನ ಆದಮೇಲೆ ನಂಗೆ ಗೊತ್ತಾಯಿತು, ಫುಲ್ಲು ಸ್ವೆಟ್ ಆಗ್ತಿತ್ತು ಬಾಡಿ, ಅದು ವಾಸಿ ಆಯಿತು. ನನಗೆ ಓವರ್ ಹೀಟ್ ಇತ್ತು ಸರ್, ಅದು ವಾಸಿಯಾಗಿದೆ ತುಂಬ ಚೆನ್ನಾಗಿ. ಮತ್ತು ನಂಗೆ ಜೋಮ್ ಎಲ್ಲ ವಾಸಿ ಆಯಿತು ಸರ್. ಇಲ್ಲಿ ಏನು ಮಾಡ್ತಾರೆ ಟ್ರೀಟ್ಮೆಂಟು ಅಂದರೆ, ಮರ್ಮ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಮತ್ತು ನವರ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಮತ್ತು ವಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಮುದಿರ ಅಂತ ಟ್ರೀಟ್ಮೆಂಟ್ ಇರುತ್ತೆ, ಮತ್ತು ನೆಸೆ ಅಂತ ಕೊಡ್ತಾರೆ ಸರ್. ನಮ್ಮ ಕಿವಿಯೆಲ್ಲ ತುಂಬ ಗುಯ್ಯೋ ಅಂತ ಇದಾಗ್ತಾಯಿತ್ತು, ಎಲ್ಲ ವಾಸಿಯಾಗಿದೆ ಈಗ. ತುಂಬ ಅಂದರೆ ಒಂದು 3% ವಾಸಿ ಆಯಿತು, 45 ದಿನ ರೆಸ್ಟ್ ಹೇಳಿದ್ರು. ಮತ್ತು ಈಗ 2ನೇ ಸರಿ ಬಂದಾಗಂತೂ ಖುಷಿಗೆ ನಂಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಇಲ್ಲಿನ ಟ್ರೀಟ್ಮೆಂಟು ಎಲ್ಲ 4-6 ಜನಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಖಂಡಿತ ಚೆನ್ನಾಗಾಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಾನು ಇಂಥ ಆಯುರ್ಮಠಮು ಇನ್ನೂ 10 ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಾಗಿದೆ ಆಯುರ್ಮಠಮು, ತುಂಬ ಇನ್ನೂ ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ. ಆದರೆ ಡಾಕ್ಟ್ರು ಅಲ್ಲಾಗಲ್ಲ ಅಂದಿದ್ದು ಇಲ್ಲಿ ಆಗಿದೆಯಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಾಗಿದೆ, ನೀನು ಯಾವಾಗಲೂ ನೋವು ಅಂತ ಇದ್ದೆ. ಖಂಡಿತ ನನಗೆ ಯಾವಾಗಲೂ ನೋವು ಇರ್ತಾಯಿತ್ತು ಸರ್. ಏನು ರೋಗ ನಿನಗೆ, ಏನು ಯಾವಾಗಲೂ ಮಲಗಿರ್ತೀಯ ಅಂತ ಹೇಳೋರು ಈಗ ಎಷ್ಟು ಚೆನ್ನಾಗಾಗಿದೆ, ಹೌದಾ ಈ ಥರದ್ದು ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ ಸರ್. ಊರಲ್ಲೆಲ್ಲನೂ ನಾನು ನೋಡೋಕೆ ಬಂದವರೆಲ್ಲ ಕೇಳ್ತಾರೆ, ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನಾನು ಹೋಗ್ತೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸರ್. ಭಗವಂತನ ದಯೆಯಿಂದ ಈ ಥರ ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗಬೇಕು ಸರ್. ಫುಡ್ಡು ಅಷ್ಟೇ, ಎಲ್ಲ ಥರ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನಂಥ ನೋವಲ್ಲಿರೋರಿಗೆ ನಾನು ಹೇಳೋದಿಷ್ಟೇ, ಬನ್ನಿ, ನಂಬಿಕೆ ಇಡಿ, ಟ್ರೀಟ್ಮೆಂಟ್ ತೊಗೊಳ್ಳಿ, ಆಮೇಲೆ ಹೇಳಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.
ಅವ್ರಿಗೂ ಚೆನ್ನಾಗಿ ವಾಸಿಯಾಗಿದೆ ಸರ್. ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋದ್ಮೇಲೆ ಅವ್ರು ಆರಾಮ್ಸೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಬೇಡ, 45 ದಿನ ಏನು ಟ್ರೀಟ್ಮೆಂಟ್ ಹೇಳಿದ್ದಾರೆ ತಗೊಳ್ಳೋಣ, ಇನ್ನೂ ಚೆನ್ನಾಗಾಗ್ತೀವಿ ಅಂತ ಹೇಳಿ ಮತ್ತೆ ಬಂದಿದ್ದೀವಿ. ಅವ್ರು ಆರಾಮ್ಸೆ ಇದ್ದಾರೆ ಸರ್. ಆ ಡಾಕ್ಟ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೋಟಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.